ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇ ಭೇಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಪ್ರಥಮದಲ್ಲಿ ರೇಣುಕಾದಿ ಪಂಚ ಆಚಾರ್ಯರನ್ನು, ಬಸವಾದಿ ಪ್ರಮುಖರನ್ನು, ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳವರನ್ನು, ಬಾಲಲೀಲಾ ಸಂಗಮೇಶ್ವರ ಶಿವಾಚಾರ್ಯರನ್ನು ಸ್ಮರಣೆ ಮಾಡಿ ಪರಮ ಪವಿತ್ರವಾದ ಹೂಲಿ ಗ್ರಾಮದಲ್ಲಿ ಅಪರೂಪಕ್ಕೆ ನಡೀತಾ ಇರತಕ್ಕಂಥ ಅದ್ಭುತವಾದ ಅರ್ಥಪೂರ್ಣವಾದ ಗ್ರಾಮದೇವಿಯರ ಜಾತ್ರಾ ಮಹೋತ್ಸವ. ನಮ್ಮ ಜೊತೆಗೆ ವೇದಿಕೆಯ ಮೇಲಿರ್ತಕ್ಕಂಥ ನಮ್ಮ ಹಿರೇಮಠದ ಸ್ವಾಮಿಗಳವರೇ, ನಮ್ಮದೇ ಆಗಿರತಕ್ಕಂಥ ಸಂಗೀತ ಕಲಾ ಬಳಗವೇ, ಈ ಊರಿನ ಎಲ್ಲ ಗುರು ಹಿರಿಯರೇ, ಶರಣರೇ, ತಾಯಂದಿರೇ, ಮಕ್ಕಳು ಎಲ್ಲರಿಗೂ ಶರಣಾರ್ಥಿ. ಇವತ್ತು ಚಪ್ಪಾಳೆ ಹೊಡ್ಯಾಕತ್ತವ್ರು ಹೊಸದಾಗಿ ಬಂದಾರಂತ ಅನ್ನಿಸ್ತವ್ರು. ಇವತ್ತು ಅಪರೂಪಕ್ಕೆ ಬಂದು ಕುಂತಿರ್ತಾರೆ. ಅವರು ದಿವಸ ಇದ್ದವ್ರು ಇದ್ರು ಅಂತಂದ್ರೆ ನಾವು ಶರಣಾರ್ಥಿ ಅಂದ್ರೆ ಅವರು ಕೂಡ ಶರಣಾರ್ಥಿ ಅಂತ ಹೇಳಿ ಅಂತಿದ್ರು. ಹೌದಲ್ರಿ? ಎಲ್ಲರಿಗೂ ಶರಣಾರ್ಥಿ. ಇದೇನಾಗಿತ್ತು ಅಂತಂದ್ರೆ ಪ್ರವಚನೂ ಇಲ್ಲೇ, ಅಮ್ಮನ ಜಗನೂ ಇಲ್ಲೇ, ಉಡಿ ತುಂಬಿಕೊಳ್ಳೋರು ಇಲ್ಲೇ, ದರ್ಶನ ತಗೊಳ್ಳೋರು ಇಲ್ಲೇ, ಒಂಥರ ಸಂತ್ಯಾಗ ಕುಂತು ಪ್ರವಚನ ಮಾಡ್ದಾಗ ನಮ್ಮ ಹಿರಿಯರು ಅನ್ನಕತ್ತಿದ್ರು, ಬೇಗ ಬರ್ಬೇಕನ್ನಿಲ್ರಿ ಅಪ್ಪರ, ಬೇಗ ಶುರು ಮಾಡಿದ್ರೆ ಬೇಷಿತ್ತು ಅಂತ. ಆದ್ರೆ ಸ್ವಲ್ಪ 8 ಗಂಟೆ ಆಯ್ತು ಅಂತಂದ್ರೆ ಎಲ್ಲರೂ ಬಂದು ಕೂತ್ಕೋತಾರೆ. ಅದಕ್ಕೆ ಸ್ವಲ್ಪ 8 ರಿಂದ 9 ಆದ್ರೆ ಬೇಷ್ ಆಕೈತಿ ಅಂಥೇಳಿ ನಾವು ಹಿಂಗೆ ವಿಚಾರ ಮಾಡಿದ್ವಿ. ನಾಳೆಯಿಂದ ಬೇಗ ಶುರು ಮಾಡೋಣ ಅಂದ್ರೆ ಬೇಗ ಶುರು ಮಾಡೋಣ. ಈ ಟೈಮ್ 8 ಗಂಟೆ ಅಂದರೆ 8 ಗಂಟೆ, ಇಲ್ಲಾಂದ್ರೆ 7 ಗಂಟೆ ಅಂದರೆ 7 ಗಂಟೆಗೆ ಶುರು ಮಾಡೋಣ. ಯಾಕಂತಂದ್ರೆ ನೀವು ಯಾವಾಗ ಬರ್ತೀರಿ ಅವಾಗ, ನಮ್ಮ ಕಡೆ ಏನಿರೋದಿಲ್ಲ. ನೀವು ಯಾವಾಗ ಅಂತೀರಿ ಅವಾಗ ನಾವು ಪ್ರವಚನ ಮಾಡೋಕ್ಕೆ ಸಿದ್ಧ. ನಿನ್ನೆ ಮೊನ್ನೆ ಆಚೆ ಮೊನ್ನೆ ಈ ಪ್ರವಚನದಲ್ಲಿ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ನುಡಿಗಳನ್ನು ನಾವು ನೀವು ಕೇಳಿದ್ದೀವಿ, ಒಂದಿಷ್ಟು ಚಿಂತನೆಯನ್ನು ಮಾಡಿದ್ದೀವಿ. ಈಗ ನಿರೂಪಣೆಯನ್ನು ಮಾಡ್ತಕ್ಕಂಥ ಸಮಯದೊಳಗೆ ಸರ್ ಹೇಳ್ತಾ ಇದ್ರು, ಬಡತನ ಶ್ರೀಮಂತಿಕೆ ಯಾವುದೂ ಸ್ಥಿರ ಅಲ್ಲ, ಬರ್ತದ ಹೋಗ್ತದ ಅನ್ನೋ ಒಂದು ಮಾತಂದ್ರು. ಇವತ್ತು ಅದರ ಬಗ್ಗೆನೇ ಒಂದಿಷ್ಟು ಪ್ರವಚನ ಮಾಡೋಣ. ಮನುಷ್ಯ ಸಂಘಜೀವಿ, ಒಬ್ಬನೇ ಇರೋದಿಲ್ಲ. ಮನೆಯಲ್ಲಿ ತನ್ನ ಕುಟುಂಬ ಸದಸ್ಯರ ಜೊತೆಗೆ ಇರ್ತಾನೆ, ಮನೆ ಹೊರಗಡೆ ತನ್ನ ಸ್ನೇಹಿತರ ಜೊತೆಗೆ ಇರ್ತಾನೆ. ಒಬ್ಬಂಟಿಯಾಗಿ ಮನುಷ್ಯ ಇರುವುದಿಲ್ಲ. ಕಾರಣ ಸಂಘಜೀವಿ, ಜೊತೆಗೆ ಯಾರಾದರೂ ಕೂಡ ಬೇಕು. ಎಲ್ಲರೂ ಲಕ್ಷ ಕೊಟ್ಟು ಕೇಳಕತ್ತೀರಲ್ರಿವಾ? ಇವತ್ತಿನ ಪ್ರವಚನ ಇಷ್ಟು ಸುಂದರ ಐತೆಲ್ಲ, ಅದ್ಭುತ ಐತೆಲ್ಲ, ನೀವು ಜೀವನದಾಗ ಎಂದೂ ಮರಿಬಾರದು. ಅಂಥ ಪ್ರವಚನದ ಲಕ್ಷ ಕೊಟ್ಟು ಕೇಳಿ. ನಾನೇ ಆಗಲಿ, ನೀವೇ ಆಗಲಿ, ಯಾರೇ ಆಗಲಿ, ಎಲ್ಲರ ಜೀವನದೊಳಗೆ ಗೆಳೆಯರು ಅಂತ ಬರ್ತಾರ, ಹೆಣ್ಣು ಮಕ್ಕಳಿಗೆ ಗೆಳತಿಯರು ಅಂತ ಬರ್ತಾರೆ. ಪ್ರತಿಯೊಬ್ಬರ ಜೀವನದಲ್ಲಿ ಬರತಕ್ಕಂಥ ವಿಶೇಷವಾದ ಗೆಳೆಯರ ಒಂದಿಷ್ಟು ಪ್ರವಚನ ಇವತ್ತಿನ ದಿವಸ. ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ತೀರಲ್ಲ. 8 ಮಂದಿ ಗೆಳೆಯರ ಪ್ರವಚನ ಇವತ್ತು. ಎಷ್ಟು ಮಂದಿ ಗೆಳೆಯರ ತಂಗಿ? 8 ಮಂದಿ. ಆ 8 ಮಂದಿ ಗೆಳೆಯರು ಯಾರು?
ಗೆಳೆಯರಂತಂದ ಬಳಕ ಚಲೋ ಗೆಳೆಯರು ಇರ್ತಾರ, ಹಾದಿ ತಪ್ಸು ಗೆಳೆಯರು ಇರ್ತಾರೇನಿಲ್ರಿ ಬಾ. ಹಾದಿಗೆ ಕರ್ಕೊಂಡು ಬರೋ ಗೆಳೆಯರು ಇರ್ತಾರೋ, ಹಾದಿ ತಪ್ಸು ಗೆಳೆಯರು ಇರ್ತಾರೆ. ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ. ಆದ್ರೆ ಆ 8 ಮಂದಿ ಗೆಳೆಯರು ಬಹಳ ಅದ್ಭುತ ಅದರ. ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು, ಅದನ್ನ ಸ್ವಲ್ಪ ವಿಚಾರ ಮಾಡಬೇಕಷ್ಟೆ. ಆ 8 ಮಂದಿ ಗೆಳೆಯರು ಯಾರು? ಬರುತ್ತ ಹೋಗುತ್ತ ಇರುವವರು ಇಬ್ಬರು. ಬರುತ್ತ ಹೋಗುತ್ತ ಇರುವವರು ಇಬ್ಬರು, ಬಂದರೆ ಹೋಗದವರು ಇಬ್ಬರು. ಬಂದರೆ ಹೋಗದವರು ಇಬ್ಬರು, ಕರೆಯಿಸಿಕೊಂಡು ಬರುವವರು ಇಬ್ಬರು. ಹಂಗ ಬರುವುದಿಲ್ಲ ಅವರು. ಕರೆಯಿಸಿಕೊಂಡು ಬರುವವರು ಇಬ್ಬರು, ಕರೆಯದೇ ಬರುವವರು ಇಬ್ಬರು. ಎಷ್ಟು ಮಂದಿ ಆದರು? 8 ಮಂದಿ ಆದ್ರನೇನಿಲ್ಲ. ಹಾಗಾದ್ರೆ ಮೊದಲಿನ ಇಬ್ಬರು ಗೆಳೆಯರು ಯಾರು? ಯಾರು ಅಂತಂದ್ರ ಬರುತ್ತ ಹೋಗುತ್ತ ಇರುವವರು ಇಬ್ಬರು. ಅವ್ರು ಯಾರು ಅಂತಂದ್ರ ಒಂದು ಬಡತನ, ಒಂದು ಶ್ರೀಮಂತಿಕೆ. ಶಾಶ್ವತವಾಗಿ ಬಡತನ ಯಾರ ಹತ್ರನೂ ಉಳಿದಿಲ್ಲ, ಶಾಶ್ವತವಾಗಿ ಶ್ರೀಮಂತಿಕೆಯೂ ಕೂಡ ಯಾರ ಹತ್ರ ಉಳಿದಿಲ್ಲ. ಒಂದಿಷ್ಟು ದಿವಸ ಹಿಂಗಿರ್ತದ, ಒಂದಿಷ್ಟು ದಿವಸ ಹಿಂಗಿರ್ತದ. ಇದು ಹೆಂಗ ಅಂತಂದ್ರ ಮತ್ತ ಬೆಳಕ ಮತ್ತು ಕತ್ತಲೆ ಇದ್ದಂಗ, ಹಗಲ ಮತ್ತ ರಾತ್ರಿ ಇದ್ದಂಗ. ರಾತ್ರಿ ಹೋದ ಬಳಕ ಹಗಲ, ಹಗಲು ಹೋದ ಬಳಕ ರಾತ್ರಿ. ಶ್ರೀಮಂತಿಕೆ ಹೋಯ್ತು ಅಂದ್ರೆ ಬಡತನ, ಬಡತನ ಹೋಯ್ತು ಅಂತಂದ್ರ ಶ್ರೀಮಂತಿಕೆ. ಇದು ಒಂಥರ ಚಕ್ರ ಇದ್ದಂಗ. ಬಡತನ ಶ್ರೀಮಂತಿಕೆ ಅನ್ನೋದು ಒಂದು ಚಕ್ರ ಇದ್ದಂಗ. ಅಂದ್ರೆ ಶಾಶ್ವತವಾಗಿ ಯಾವುದು ಉಳಿಯುವುದಿಲ್ಲ ಅಂತ ಅರ್ಥ. ಹಂಪಿ ಹೆಸರು ಕೇಳಿರುವ, ಅದಕ್ಕೆ ವಿಜಯನಗರ ಸಾಮ್ರಾಜ್ಯ ಅಂತ ಕರೀತಿದ್ರು. ವಿಜಯನಗರ ಸಾಮ್ರಾಜ್ಯ ಎಷ್ಟು ಶ್ರೀಮಂತಿಕೆಯಿಂದ ಕೂಡಿತ್ತು ಅಂತಂದ್ರ, ಈಗ ಸಂತ್ಯಾಗ ನಾವು ಜ್ವಾಳ ಗೋಧಿ ಸೇರ್ಲೆ ಅಳಿತೀವಿ ಅಲ್ಲ, ಹಂಗ ಮುತ್ತು ರತ್ನ ವಜ್ರ ವೈಢೂರ್ಯಗಳು ಹಿಂಗ ಸಂತ್ಯಾಗ ಹಿಂಗ ಅಳಿತಿದ್ರಂತ, ಸೇರ್ಗಟ್ಲೆ ಅಳೆದು ಕೊಡ್ತಿದ್ರಂತ. ಎಷ್ಟು ಶ್ರೀಮಂತಿಕೆ ಇರ್ಬೇಕು ನೋಡ್ರಿ ವಿಜಯನಗರದ ಸಾಮ್ರಾಜ್ಯ. ಅದಕ್ಕೆ ಹಂಪಿ 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 ಅಂತ ಕರೆದ್ರು. ಈಗ ಅಲ್ಲಿ ಹೋದ್ರ ನೋಡಿದ್ರೆ ಕೊಂಪಿ ಆಗ್ಯದ. ಹಂಪಿ ಕೊಂಪಿ ಆಗ್ಯದ, ಏನೂ ಇಲ್ಲ, ಎಲ್ಲ ಬಿದ್ದು ಹೋಗ್ಬಿಟ್ಟದ, ಎಲ್ಲ ನಾಶವಾಗಿ ಹೋಗ್ಬಿಟ್ಟದ. ಉಳಿದಿದ್ದು ವಿರೂಪಾಕ್ಷನ ದೇವಸ್ಥಾನ ಒಂದು ಮಾತ್ರ ಉಳಿದದ. ಶ್ರೀಮಂತಿಕೆ ಯಾರ ಹತ್ರನೂ ಶಾಶ್ವತವಾಗಿ ಉಳಿಯುವುದಿಲ್ಲ. ಸತ್ಯ ಹರಿಶ್ಚಂದ್ರ ಎಂಥ ಶ್ರೀಮಂತ ಇದ್ದ, ಸ್ಮಶಾನ ಕಾಯ್ಬೇಕಾತ್. ಶ್ರೀರಾಮಚಂದ್ರ ಎಂಥ ಶ್ರೀಮಂತ ಇದ್ದ, ವನವಾಸಕ್ಕೆ ಹೋಗ್ಬೇಕಾತು. ಪಾಂಡವರು ಎಂಥ ಶ್ರೀಮಂತರು ಮತ್ತು ಎಷ್ಟು ಶೌರ್ಯವಂತರು, ಕಾಡಿಗೆ ಹೋಗಬೇಕಾತು. ನಳ ಮಹಾರಾಜ ಎಂಥ ದೊಡ್ಡ ಮಹಾರಾಜ, ದಾಸನಾಗಿ ಸೇವಾ ಮಾಡಬೇಕಾತು. ಯಾಕ ಅಂತಂದ್ರ ಶ್ರೀಮಂತಿಕೆ ಶಾಶ್ವತ ಅಲ್ಲ. ಒಂದು ಕಥೆ ಹೇಳ ತಂಗಿ ನಿಮಗೆ. ಲಕ್ಷ್ಮಿ ಮತ್ತು ಸರಸ್ವತಿ ಕೈಲಾಸಕ್ಕೆ ಹೋದ್ರಂತ, ಪಾರ್ವತಿನ ನೋಡಬೇಕು. ಯಾಕೆ? ಬ್ರಹ್ಮಲೋಕದಾಗ ಇರೋವಳು ಸರಸ್ವತಿ, ವೈಕುಂಠದೊಳಗೆ ಇರೋವಳು ಲಕ್ಷ್ಮಿ, ಹಿರಿಯಳ ಯಾರು? ಪಾರ್ವತಿ. ನೋಡ್ಬೇಕಂತ ಆಸೆ ಆತು, ಪಾರ್ವತಿನ ನೋಡ್ಬೇಕಂತ ಆಸೆ ಆತು. ಹಿಂಗಾಗಿ ಲಕ್ಷ್ಮಿ ಮತ್ತು ಸರಸ್ವತಿ ಎಲ್ಲಿಗೆ ಬಂದ್ರು? ಕೈಲಾಸಕ್ಕೆ ಬಂದರು. ಅದೇ ಸಮಯದೊಳಗೆ ಮತ್ತಲ್ಲಿ ಯಾರು ಬಂದ್ರು ಅಂತಂದ್ರ ನಾರದ ಮಹರ್ಷಿ ಅಂತ ಬಂದ್ರು. ನಾರಾಯಣ ನಾರಾಯಣ ಅನ್ಕೊಂತ. ಯಾವಾಗ ನಾರದ ಮಹರ್ಷಿಗಳು ಕೈಲಾಸಕ್ಕೆ ಬಂದ್ರು, ಲಕ್ಷ್ಮಿ ಅಂತಾಳ, ಯಾಕ ಸರಸ್ವತಿ ನೋಡು ಯಾರು ಬಂದಾರ? ನಾರದ ಬಂದಾನ. ನಾರದಂದ್ರೆ ಸಾಮಾನ್ಯ ಅಲ್ಲ, ಎಲ್ಲಾ ಲೋಕದ ಎಲ್ಲರ ಭವಿಷ್ಯವನ್ನ ಬಲ್ಲ ಮಹಾಜ್ಞಾನಿ, ತ್ರಿಕಾಲ ಜ್ಞಾನಿ. ಹಿಂದ ಆಗಿದ್ದು
ಈಗ ಆಗ್ತಾ ಇರೋದು ಮುಂದೆ ಏನು ಆಗ್ತದ ಅನ್ನೋದನ್ನ ಸ್ಪಷ್ಟ